ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಕಾದಿದೆ ಅಂತ ಹೇಳ್ಬೋದು. ಹೌದು, ಇಲ್ಲಿ ಮೆಡಿಕಲ್ ಮಿರಾಕಲ್ ನಡೆದಿದೆ. ಭೂಮಿ ಮುಟ್ಟಿದ ತಕ್ಷಣ ಕೋಮದಿಂದ ಸಂಗೀತ ಅವರು ಎದ್ದಿದ್ದಾರೆ. ಆದರೆ ಸಂಗೀತ ಕೈಯಲ್ಲಿ ಭೂಮಿ ಕೈ ಇರೋದನ್ನ ನೋಡಿಕೊಂಡು ಇಲ್ಲಿ ಬಂದಿರೋ ಅಜಿತ್ ಸಿಟ್ಟಿನಿಂದ ಭೂಮಿನ ಸರಿಯಾಗಿ ಬೈದು ಅವಳನ್ನು ಕಳಿಸ್ಬಿಟ್ಟಿದ್ದಾನೆ. ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಹಾಗಿದ್ರೆ ಏನೇನಾಗತ್ತೆ ಅಂತ ನೋಡ್ಕೊಂಡು ಬರೋಣ. ನಾನು ಬರೀ 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಈ ಮನೆಗೆ ಬಂದೆ. ಯಾವುದೋ ಕಂಪ್ನಿಯಲ್ಲಿ ಕೆಲಸ ಥರ ಮಾಡ್ಕೊಂಡಿದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಬಂದ ಮೇಲೆ ನೀವು ಮತ್ತು ಮನೆಯವರು ತೋರಿಸಿದ ಪ್ರೀತಿಗೆ ನಾನು ಸಂಪೂರ್ಣವಾಗಿ ಸೋತೋದೆ ಅತ್ತೆ. ನಾನು ಕಾಂಟ್ರಾಕ್ಟ್ ಸೊಸೆ ಅನ್ನೋದನ್ನೇ ಮರೆತುಬಿಟ್ಟೆ. ಈ ಮನೆ ನಿಜವಾದ ಸೊಸೆಯಾಗೇ ಬದುಕ್ಬಿಟ್ಟೆ. ನನ್ನ ಜೈಲಿಂದ ಬಡಿಸೋಕ್ಕೆ ಆ ಮದುವೆ ಆದಂಥ ಎಲ್ಲರೂ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಅಜಿತ್ ಸಾಹೇಬರು ತುಂಬ ಒಳ್ಳೆಯವರು. ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ ಅಂತ ಅತ್ತೆ ಮುಂದೆ ಹೊಗಳ್ತಾ ಇರ್ತಾರೆ ಅಜಿತ್ನ. ಹಾಗೆ ಅವರು ನನ್ನ ಆತ್ಮಗೌರವಕ್ಕೆ ಒಮ್ಮೆನೂ ಧಕ್ಕೆ ತಂದಿಲ್ಲ. ಅವರು ಮಾಡೋ ಪ್ರತಿಯೊಂದು ವಿಷಯದಲ್ಲೂ ಅಕ್ಕರೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತೇ ಆತೆ, ನನಗೆ ಗೊತ್ತಿಲ್ಲದೆ ನಿಮ್ಮ ಮಗನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ತನ್ನ ಪ್ರೀತಿನ ಒಪ್ಕೋತಾಳೆ. ಸಾಹೇಬರು ಮಾತ್ರ ಹೊರಟು ಹೋದ್ರು, ಆದರೆ ಅವರ ಮನಸ್ಸು ಮಗುವಿನ ಥರ ಅಂತ ಆಳ್ತಾಳೆ. ಅತ್ತೆ ಕಾಂಟ್ರಾಕ್ಟ್ ಅವಧಿ ಮುಗಿದ ಮೇಲೆ ಸಾಹೇಬ್ರಿಗೆ ಅದನ್ನು ಮುಂದುವರ್ಸೋಕ್ಕೆ ಇಷ್ಟ ಅಲ್ಲ ಅಂತ ಗೊತ್ತಾಗಿ ಎಲ್ಲರನ್ನ ಬಿಟ್ಟು ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗೆ ಹೇಳ್ತಾಳೆ. ಆದರೆ ಆ ನಿರ್ಧಾರ ಮಾಡಿದಾಗಲೇ ಇಷ್ಟೊಂದು ಪ್ರೀತಿ ಕೊಟ್ಟ ಅತ್ತೆಗೆ ಹೇಗೆ ಮೋಸ ಮಾಡಲಿ ಅನ್ನೋ ಭಾವಪ್ರಜ್ಞೆ ಕಾಡ್ತಾ ಇತ್ತು. ಅದಕ್ಕೆ ಅತ್ತೆ ಕಾಲಿಗೆ ಬಿದ್ದು ಸತ್ಯ ಹೇಳಿ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ. ಕೊನೆಯಲ್ಲಿ ಸಾಹೇಬ್ರು ನನ್ನನ್ನು ನಂಬಿಕೆ ದ್ರೋಹಿ ನಯವಂಚಕಿ ಅಂದಮೇಲೆ ನನಗೆ ಜೀವನವೇ ಬೇಡ ಅನಿಸ್ತಾ ಇದೆ ಅತ್ತೆ. ಹೋಗೋ ಮುಂಚೆ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಬಂದೆ. ನನ್ನನ್ನು ಕ್ಷಮಿಸ್ಬಿಡಿ, ಇನ್ಮೇಲೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡೋಕ್ಕೆ ನಿಲ್ತಾಳೆ. ಇದನ್ನೆಲ್ಲ ಹೇಳಿ ಭೂಮಿ ಅಲ್ಲಿಂದ ಹೊರಡೋಕ್ಕೆ ನಿಂತ್ಕೋತಾಳೆ. ಕೋಮದಲ್ಲಿದ್ದ ಸಂಗೀತ ಕೈ ಚಲಿಸ್ತಾ ಇದ್ದಂತೆ ಭೂಮಿನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಇದನ್ನು ನೋಡಿ ಭೂಮಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವಳು ತಕ್ಷಣ ಅತ್ತೆ ಕಣ್ಬಿಟ್ರು ನನ್ನ ಕೈ ಹಿಡ್ಕೊಂಡ್ರು ಅಂತ ಜೋರಾಗಿ ಡಾಕ್ಟರ್ನ ಕರೀತಾರೆ. ಇಲ್ಲಿ ಸಂಗೀತ ಕಣ್ಬಿಟ್ಟು ಭೂಮಿಯ ಮಾತುಗಳಿಗೆ ರೆಸ್ಪಾಂಡ್ ನೀಡೋದನ್ನು ನೋಡಿ ಡಾಕ್ಟರು ಫುಲ್ ಶಾಕ್ ಆಗಿಬಿಡ್ತಾರೆ. ಇದು ಮಿರಾಕಲ್ ಅಂತಾನೆ ಹೇಳ್ಬೋದು. ಇವರು ಕೋಮದಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾರೆ. ತಕ್ಷಣ ಅತ್ತೆನ ಕೋಮದಿಂದ ಹೊರ ಬರ್ತಾರೋ ಹಾಗೆ ಡಾಕ್ಟರು ICUಗೆ ಶಿಫ್ಟ್ ಮಾಡ್ತಾರೆ. ಇಷ್ಟು ದಿವಸ ಕೋಮದಲ್ಲಿದ್ದವರು ಭೂಮಿ ಬಂದು ಮಾತಾಡಿದ ತಕ್ಷಣ ಚೇತರಿಸ್ಕೊಳ್ಳೋದು ನೋಡಿ ಎಲ್ರಿಗೂ ಒಂದು ಭರವಸೆ ಸಿಗತ್ತೆ. ಇಲ್ಲಿ ಸಂಗೀತ ಕೋಮದಿಂದ ಹೊರಗೆ ಬಂದಿದ್ದು ನೋಡಿ ನೆಚ್ಚಿಗೆ ತುಂಬಾನೇ ಖುಷಿ ಆಗತ್ತೆ. ತಕ್ಷಣ ಅಜಿತ್ಗೆ ಕಾಲ್ ಮಾಡಿ ವಿಷಯನ ತಿಳಿಸ್ತಾನೆ. ಅಜಿತ್, ನೀನು ಹೇಳ್ತಿರೋದು 100% ನಿಜ ಬ್ರೋ. ಇಷ್ಟು ದಿವಸ ನಾನು ಮೆಡಿಕಲ್ ಮಿರಾಕಲ್ಸ್ ಬಗ್ಗೆ ಆರ್ಟಿಕಲ್ಸಲ್ಲಿ ಓದಿದ್ದೆ, ಆದರೆ ಇವತ್ತು ಕಣ್ಣಾರೆ ನೋಡಿಬಿಟ್ಟೆ. ಅಮ್ಮ ಈಸ್ ಔಟ್ ಆಫ್ ಕೋಮಾ ಅಂತ ತುಂಬಾ ಎಕ್ಸೈಟ್ ಆಗಿ ಹೇಳ್ತಾನೆ. ಅಮ್ಮ ಚೇತರಿಸ್ಕೊಂಡಿದ್ದನ್ನು ಕೇಳಿ ಅಜಿತ್, ಗುರುಗಳು ಹೇಳ್ದಂಗೆ ಆಗೋಯ್ತಲ್ಲ, ನಿಮ್ಮ ಭಕ್ತಿಗೆ ಆ ದೇವರು ವರ ಕೊಟ್ಬಿಟ್ಟ ಅಂತ ಖುಷಿ ಪಡ್ತಾನೆ. ಅಲ್ಲಿರೋ ಗುರುಗಳು ಕೂಡ ಅಜಿತ್ಗೆ ನಿನ್ನ ನಿಷ್ಕಲ್ಮಶ ಪ್ರೀತಿಗೆ ಆ ಭಗವಂತ ತನ್ನ ಕೃಪೆ ತೋರಿಸಿದ್ದಾನೆ, ಇನ್ಮೇಲೆ ಸಂಗೀತಗೆ ಯಾವ ತೊಂದರೆ ಇಲ್ಲ ಅಂತ ಅಜಿತ್ನ ಭಕ್ತಿಯನ್ನು ಮೆಚ್ಕೋತಾರೆ. ಅಮ್ಮ ಈ ಥರ ಇದ್ದಕ್ಕಿದ್ದಂತೆ ರಿಕವರಿ ಆಗಿದ್ದನ್ನು ನೋಡಿ ತನ್ನ ಮೈಂಡ್ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಅಂತ ರಚಿ ಹೇಳ್ತಾನೆ. ಅಷ್ಟೇ ಅಲ್ಲ, ಭೂಮಿ ಇಲ್ಲಿ ಬಂದು ಏನು ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಅತ್ತಿಗೆ ಇಲ್ಲಿ ಬಂದಿದ್ದ ತಕ್ಷಣ ಅಮ್ಮ ತುಂಬ ರಿಕವರ್ ಆಗಿಬಿಟ್ರು ಅಂತ ಭೂಮಿ ಬಂದಮೇಲೆ ಆದ ಬದಲಾವಣೆ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸ್ತಾನೆ. ಆಮೇಲೆ ರಚ್ಚಿ ಎಲ್ಲರೂ ಅಮ್ಮನ ನೋಡೋಕೆ ಬೇಗ ಬನ್ನಿ ಅಂತ ಹೇಳಿದಾಗ ದೇವಸ್ಥಾನದ ಅಜಿತ್ ಕುಟುಂಬ ತಕ್ಷಣವೇ ಆಸ್ಪತ್ರೆಗೆ ಹೊರಡ್ತಾರೆ. ಅಂಜು ಮನಸ್ಸಲ್ಲಿ ಅನ್ಕೋತಾರೆ, ಅಮ್ಮ ಹೇಳಿದಾಗೆ ಅಶ್ವಿನಿ ನಿಜವಾಗ್ಲೂ ಅಜಿತ್ ಮತ್ತು ಭೂಮಿ ಮದುವೆನ ಕಾಂಟ್ರಾಕ್ಟ್ ಪೇಪರ್ಸ್ನ ತಂದು ಅತ್ತೆಗೆ ತೋರಿಸಿದ್ಲ ಅಂತ. ಅದಕ್ಕೆ ಇರ್ಬೋದು, ಅದಕ್ಕೆ ಅಲ್ವಾ ಸಂಗೀತ ಈ ಥರ ಅನ್ಕೊಂಡ್ಬಿಟ್ಟಿರೋದು ಅಂತ ಹೇಳ್ತಾರೆ. ಇಲ್ಲಿ ಕಾಂಟ್ರಾಕ್ಟ್ ಪೇಪರ್ ಎಲ್ಲೋ ಕಳೆದೋಯ್ತಂತ ಅಶ್ವಿನಿ ಹೇಳಿದ್ದಾಳೆ. ಆದರೆ ಇದು ನಿಜವಾಗ್ಲೂ ಸಾಧ್ಯನಾ, ಅಥವಾ ಈ ವಿಷಯದಲ್ಲಿ ಅಶ್ವಿನಿ ಏನಾದರೂ ಸುಳ್ಳು ಹೇಳ್ತಾ ಇದ್ದಾಳ ಅಂತ ತೀವ್ರವಾಗಿ ಕನ್ಫ್ಯೂಷನ್ ಶುರು ಆಗುತ್ತೆ ಅಂಜುಗೆ. ಇನ್ನೊಂದು ಕಡೆ ದೇವಸ್ಥಾನದಲ್ಲಿದ್ದ ಕುಟುಂಬ ಎಲ್ರಿಗೂ ತುಂಬಾ ಖುಷಿ ಆಗಿರುತ್ತೆ. ಹೇಗೋ ದೇವರ ದಯೆಯಿಂದ ಒಂದು ದೊಡ್ಡ ಗಂಡಾಂತರನೇ ದಾಟ್ಬಿಟ್ಲಲ್ಲ ಅಕ್ಕ, ಅಷ್ಟು ಸಾಕು ನಮಗೆಲ್ಲ ಅಂತ ಮನೆಯವರು ನಿರಳಾಗ್ತಾರೆ. ನಂತರ ಇಲ್ಲಿ ಹಾಸ್ಪಿಟಲ್ಗೆ ಬಂದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕೆಂದರೆ ಸಂಗೀತ ಮುಂದೆ ಭೂಮಿ ಇರ್ತಾರೆ. ಎಲ್ರಿಗೂ ಖುಷಿ ಆದರೆ ಇಲ್ಲಿ ಅಜಿತ್ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಭೂಮಿನ ಬೈದು ಕಳಿಸ್ಬೇಕು, ಆದರೆ ಅವನ ಕೈಯಲ್ಲಿ ಇಲ್ಲಿ ಸಂಗೀತ ಕೈಯಲ್ಲಿ ಭೂಮಿ ಕೈ ಇರುತ್ತೆ. ಅದನ್ನ ನೋಡಿ ಇನ್ನೂ ಸಿಟ್ಟು ಬರುತ್ತೆ. ಭೂಮಿಗೆ ಸರಿಯಾಗಿ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇಲ್ಲಿ ಭೂಮಿ ಬೇರೆ ಊರಿಗೆ ಹೊರಡಬೇಕು ಅಂತ ರೆಡಿ ಆಗ್ತಾ ಇದ್ದಾಳೆ. ಹಾಗಿದ್ರೆ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೆ ನಾಳಿನ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ.